ಮಾನವೀಯ ಮೌಲ್ಯಯುತ ಶಿಕ್ಷಣದ ಜೊತೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಠ್ಯಕ್ರಮದಲ್ಲಿ ಅಳವಡಿಸುವ ಅಗತ್ಯವಿದ್ದು, ಇದರಿಂದ ಮಕ್ಕಳಲ್ಲಿ ಸಂಸ್ಕಾರ ಬೆಳೆಯಲಿದೆ ಎಂದು ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಸಂಚಾಲಕರಾದ ಬಿಕೆ ಸುಮಿತ್ರ ತಿಳಿಸಿದ್ದಾರೆ. ಹೊಳಲ್ಕೆರೆ ಪಟ್ಟಣದ ಶಾರದಾ ಕಾನ್ವೆಂಟ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರ ಇಂದು ಸಾಕಷ್ಟು ಪರಿಣಾಮಕಾರಿಯಾಗಿ ಬೆಳವಣಿಗೆಯಾಗಿದೆ. ಶಿಕ್ಷಣದಲ್ಲಿ ಜ್ಞಾನ, ವಿಜ್ಞಾನ, ಸಾಮಾಜಿಕ, ಆರ್ಥಿಕ ಸ್ಥಿತಿಗಳ ಬಗ್ಗೆ ಮಕ್ಕಳಿಗೆ ಕಲಿಕೆ ಆರಂಭಿಸಲಾಗಿದೆ. ಇದರ ಜೊತೆ ಧಾರ್ಮಿಕ, ಆಧ್ಯಾತ್ಮಿಕ ಚಿಂತನೆ, ಯೋಗ, ಕ್ರೀಡೆಗೆ ಇನ್ನಷ್ಟು ಹೊತ್ತು ನೀಡಬೇಕು. ಶಿಕ್ಷಣದ ಜೊತೆ ಮಾನವೀಯ ಮೌಲ್ಯಗಳು, ಆಧ್ಯಾತ್ಮಿಕ ಚಿಂತನೆ ಭಾರತೀಯ ಸಂಸ್ಕೃತಿಗೆ ಪೂರಕವಾಗಿರುತ್ತದೆ. ಹಾಗಾಗಿ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಸಾಧನೆಯ ಹಾದಿಯಲ್ಲಿ ಸಾಗಬೇಕು ಎಂದು ಕರೆ ನೀಡಿದರು. ಇವತ್ತು ವಿಶೇಷವಾಗಿ ನೀವು ಮಾತಾಡಿದ್ರೆ ನಾನು ಮಾತಾಡಲ್ಲ, ಯಾಕಂದ್ರೆ ಗೊತ್ತಿದೆ ಇವತ್ತು ನಮ್ ದಿನ ಅಲ್ಲ, ಮಕ್ಕಳ ದಿನ. ಯಾಕಂದ್ರೆ ನಾವು ಸಹ ಒಂದು ಸಮಯವನ್ನ ಕಳೆದು ಬಂದಿರ್ತೀವಿ. ಹಾಗಾಗಿ ಇವತ್ತು ವಿಶೇಷವಾಗಿ ಮಕ್ಕಳ ದಿನ. ಆದ್ರೂ ಸಹ ಒಂದೆರಡು ನಿಮಿಷ ಅಷ್ಟೇ ಮಾತಾಡ್ತೇನೆ, ಜಾಸ್ತಿ ಮಾತಾಡಲ್ಲ. ಯಾಕೆಂದ್ರೆ ಈಗಾಗಲೇ ಸಮಯನೂ ಸಹ ಆಗಿದೆ. ಇವತ್ತು ವಿಶೇಷವಾಗಿ ಮಕ್ಕಳಲ್ಲಿ ತಮ್ಮಲ್ಲಿ ಇರುವಂತಹ ಪ್ರತಿಭೆಯನ್ನ, ತಾವು ಕಲಿತಿರುವಂತಹ ಸಂಸ್ಕಾರಗಳನ್ನ, ಅಥವಾ ತಾವು ಶಿಕ್ಷಕರಿಂದ, ಪೋಷಕರಿಂದ ಏನೆಲ್ಲ ತಿಳ್ಕೊಂಡಿರುವಂತ ಒಂದು ದಿನ ಇವತ್ತು. ವಿಶೇಷವಾಗಿ ನಾನು ಯಾವಾಗ್ಲೂ ಮಕ್ಕಳಿಗೆ ಹೇಳ್ತಾ ಇರ್ತೇನೆ, ಯಾವಾಗ್ಲೂ ವಿದ್ಯಾರ್ಥಿ ಜೀವನ ಅಂತ ತಕ್ಷಣ ಹೇಳ್ತೀವಿ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಲ್ವಾ? ಆದ್ರೆ ನಾನು ನನ್ನ ಅನುಭವದ ಪ್ರಕಾರ ಹೇಳೋದಾದ್ರೆ, ವಿದ್ಯಾರ್ಥಿ ಜೀವನ ಕೇವಲ ಗೋಲ್ಡನ್ ಲೈಫ್ ಅಲ್ಲ, ಅದು ಡೈಮಂಡ್ ಲೈಫ್. ವಿಶೇಷ ಚಿನ್ನಕ್ಕಿಂತಲೂ ಬೆಲೆ ಬಾಳುತ್ತದೆ ವಿದ್ಯಾರ್ಥಿ ಜೀವನ ವಜ್ರದಷ್ಟು. ತಮಗೆಲ್ಲ ಗೊತ್ತಿರ್ಬೋದು, ವಜ್ರದ ಒಂದು ತುಂಡು ಸಿಕ್ಕರೂ ಅದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ, ತುಂಬಾ ಬೆಲೆ ಇರುತ್ತೆ. ಹಾಗೆ ವಿದ್ಯಾರ್ಥಿ ಜೀವನವನ್ನ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ, ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ಗೋಲ್ ಇದ್ದಾಗ ನೀವೇನ್ ಸಾಧಿಸ್ಬೇಕು, ಏನಾಗ್ಬೇಕು ಅನ್ನೋದು ನೀವು ಈಗ ಅದನ್ನ ಸಂಸ್ಕಾರವನ್ನ ತುಂಬಿಕೊಳ್ಳುವಂಥದ್ದು. ನಾವು ಸಾಮಾನ್ಯವಾಗಿ ಮಕ್ಕಳಿದ್ದಾಗ ಕೇಳ್ತೇವೆ, ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಿ ಕೇಳ್ತೀವಲ್ವಾ? ಶಾಲೆಗೆ ಕೇಳ್ತಾರಲ್ವಾ? ಅಥವಾ ಯಾರು ಕೇಳ್ತಾರೋ ದೊಡ್ಡವರಾದ್ಮೇಲೆ ಏನಾಗ್ಬೇಕಂತ ಇದ್ದೀರಿ ಅಂತ. ಏನಾಗ್ಬೇಕಂತ ಇದ್ದೀರಿ ಮಕ್ಕಳು? ನೀವು ದೊಡ್ಡವರಾದ್ಮೇಲೆ ದೊಡ್ಡ ಸಾಧನೆಯನ್ನ, ನೀವೇನ್ ಇಚ್ಛೆ ಇಟ್ಕೊಂಡಿದ್ದೀರಿ, ನೀವೇನ್ ಸಾಧಿಸ್ಬೇಕು ಅನ್ಕೊಂಡಿದ್ದೀರಿ, ಅದನ್ನ ಸಾಧಿಸ್ರಿ. ಆದ್ರೆ ಅದರ ಜೊತೆಗೆ ಫಸ್ಟ್ ಅಪ್ಪ, ಅಮ್ಮ, ಗುರು ಹಿರಿಯರನ್ನ, ಪೋಷಕರನ್ನ, ದೊಡ್ಡವರನ್ನ ಗೌರವಿಸುವುದನ್ನ ಕಲಿ. ಯಾಕೆಂದ್ರೆ ಆ ಸಂಸ್ಕಾರ ಈಗ ನಿಮ್ಗೆ ಗೊತ್ತಾಗಿರ್ಬೋದು. ದೊಡ್ಡವರಾದ್ಮೇಲೆ ಇವತ್ತು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಎಲ್ಲ ಬೇಡಿಕೆಗಳನ್ನ, ನಿಮ್ಮ ಎಲ್ಲ ಇಚ್ಛೆಗಳನ್ನ ಅಪ್ಪ ಅಮ್ಮ ಪೂರ್ತಿ ಮಾಡ್ತಾರೆ. ನೀವೇನೇ ತುಂಟಾಟಗಳನ್ನ ಮಾಡಿದ್ರು, ನೀವೇನೇ ತರಲೆ ಮಾಡಿದ್ರು, ಶಿಕ್ಷಕರು ಅದನ್ನ ಸಹಿಸಿಕೊಂಡು ನಿಮ್ಗೆ ಒಳ್ಳೆ ಶಿಕ್ಷಣ, ಮಾರ್ಗದರ್ಶನವನ್ನ ಕೊಡ್ತಾ ಇರ್ತಾರೆ. ಆದ್ರೆ ನೀವು ದೊಡ್ಡವರಾದ್ಮೇಲೆ ಕಲಿಸಿಕೊಟ್ಟಂತ ಶಿಕ್ಷಕರನ್ನ, ಅಥವಾ ನಿಮಗೆ ವಿಶೇಷ ಪಾಲನೆಯನ್ನ ನೀಡ್ತಾ ಇರುವಂತಹ ಪೋಷಕರನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಯಾಕೆಂದ್ರೆ ಇವತ್ತು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಸಂದರ್ಭಗಳು ಹೇಗಿದ್ದಾವೆ ಅಂತಂದ್ರೆ, ಅಪ್ಪ ಅಮ್ಮನನ್ನ ವೃದ್ಧಾಶ್ರಮಗಳಲ್ಲಿ ಸೇರಿಸುವಂತ ಪರಿಸ್ಥಿತಿಗಳು